ಪರಿಸರ ಇದು ಯಾರಕ್ಕೆ ಪರಿಸರ ಮಾಲಿನ್ಯ ಮಂಡಳಿ KHBಗೆ 2.25 ಕೋಟಿ ದುಡ್ಡು ಖರ್ಚು ಮಾಡಿ ಜಮೀನು ಪಡ್ಕೊಂತಾರೆ. CS ಐಟ್ನ ಇವ್ರು ಪಡ್ಕೊಂಡು ಇದು ಕಂಪ್ಲೀಷನ್ ಆಗಿ 1 ತಿಂಗಳು ಕೆಲಸ ಮಾಡಿ ಓಡೋಗ್ತಾರೆ. ಓಡೋಗಿರೋದಕ್ಕೆ ರೀಸನ್ನು ಯಾವ ತರ ನಮ್ಗೆ ಅದು ಅವರು ಕಾರ್ಯನ ಪ್ರವೃತ್ತಿನಲ್ಲಿ ನುಣ್ಸ್ಕೊಳೋದಕ್ಕೆ ಉಪಯೋಗಿಸ್ಕೊಂತಾರೆ ಇದನ್ನ ಅಂದ್ರೆ, ಅಲ್ಲಿ ಹೋಗಿರೋದನ್ನ ಈಗ ನಾವೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಅವ್ರು ಬರೋ ಅಷ್ಟೊತ್ತಿಗೆ ಎರಡು ದಿನ ಆಗುತ್ತೆ. ಅವ್ರು ಅಲ್ಲಿ ಬಂದು ನೋಡ್ಬಿಟ್ಟು ಇಲ್ಲಿ ಯಾವುದೇ ಹರಿತಾ ಇಲ್ಲ ನೀರು, ಗಲೀಜ್ ನೀರು ಯಾವ್ದು ಹರಿತಾ ಇಲ್ಲ ಅನ್ನೋ ಒಂದು ಪುರಾವೆಯನ್ನ ತೋರಿಸ್ಬಿಟ್ಟು ಫೋಟೋ ಹಿಡ್ಕೊಂಡು ಇಲ್ಲಿ ಬರ್ತಾ ಇಲ್ಲ ಅನ್ನೋದನ್ನ ಮಾಡಿ ಅದನ್ನ ಕಂಪ್ಲೇಂಟ್ ನ ಮುಚ್ಚಾಕೋ ಕೆಲಸ ಆಗ್ತದೆ. ಇನ್ನೊಂದು, ಇವ್ರು ಅಲ್ಲಿಂದ ಇಲ್ಲಿ ಬರೋದಕ್ಕೆ ಆಲ್ಮೋಸ್ಟ್ ಈಗ ನಮ್ಮ ರಾಜಾಜಿನಗರದಿಂದ ಇಲ್ಲಿ ಬಂದು ಮತ್ತೆ ಇಲ್ಲಿ ಹೋಗೋದಕ್ಕೆ ಲಾಗ್ ಬುಕ್ ತಗೊಂಡಿದೀವಿ. ಆ ಲಾಗ್ ಬುಕ್ ಅಲ್ಲಿ ಮಿನಿಮಮ್ ಜಿಗ್ನಿಗ್ ಬಂದು ಹೋಗ್ಬೇಕು, ಇಲ್ಲ ಬೊಮ್ಸಂದ್ರಕ್ಕೆ ಬಂದು ಹೋಗ್ಬೇಕು, ಆನೇಕಲ್ಗೆ ಬಂದು ಹೋಗ್ಬೇಕು ಅಂದ್ರೆ 160 ಕಿಲೋಮೀಟರ್, 150, 160, 140 ಕಿಲೋಮೀಟರ್ ಓಡಾಡ್ತಾರೆ. ಇದು ತಿಂಗಳಿಗೆ 250ರಿಂದ 260 ಲೀಟರ್ ಡೀಸೆಲ್ ನ ಖರ್ಚು ಮಾಡ್ತಾ ಇದ್ದಾರೆ. ಇದು ಹತ್ರ ಒಂದು ಗಾಡಿಗೆ ಒಬ್ಬ ಪರಿಸರ ಅಧಿಕಾರಿಗೆ ಒಂದು ಗಾಡಿ ಅಂದ್ರೆ, ಈಗ ನಮ್ಮ ಆನೇಕಲ್ ತಾಲೂಕಿಗೆ 2 ಪರಿಸರ ಅಧಿಕಾರಿಗಳಿದ್ದಾರೆ. ಇಬ್ಬರಿಗೂ ಸೇರಿ ಹತ್ರ 50,000 ರೂಪಾಯಿ ತಿಂಗಳಿಗೆ ಖರ್ಚು ಮಾಡ್ತಾರೆ. ಏನು ಪೆಟ್ರೋಲ್ಗೆ, ಡೀಸೆಲ್ಗೆ ಮಾತ್ರ. ಇವರು ಪರಿಸರನ ಉಳಿಸೋದ ಅಧಿಕಾರಿಗಳು, ಇಲ್ಲ 50,000 ರೂಪಾಯಿ ಫ್ಯೂಯಲ್ ನ ಖರ್ಚು ಮಾಡಿ ಪರಿಸರನ ಹಾಳು ಮಾಡೋದ. ಸರ್, ಈಗ ಅಲ್ಲಿಂದ ಬಂದು ಆಫೀಸ್ ಓಪನ್ ಆಗ್ತಾ ಇಲ್ಲ, ದೊಡ್ಡ ಕಟ್ಟಡ ಮಾಡಿದ್ದು, ಅದಕ್ಕೆ ಬೀಗ ಹಾಕಿ ಈಗ ಸುಮಾರು ದಿನಗಳಾಗಿದೆ. ಕೇಂದ್ರ ಸ್ಥಾನದಲ್ಲಿ ಇದ್ರೆ ಬೇಗ ಕಂಪ್ಲೇಂಟ್ಸ್ ನ ಅಟೆಂಡ್ ಮಾಡೋದು, ಜಾಸ್ತಿ ಕಂಪ್ಲೇಂಟ್ಸ್ ನ ಅಟೆಂಡ್ ಮಾಡಬಹುದು. ಇನ್ ಟೈಮಿಗೆ ಯಾರು ಕಂಪ್ಲೇಂಟ್ ಮಾಡಿದ ತಕ್ಷಣ ಶೀಘ್ರವಾಗಿ ಹೋದ್ರೆ ಅಲ್ಲಿ ವಾಸ್ತವಾಂಶ ಗೊತ್ತಾಗುತ್ತೆ ಬೇಗ. ಈಗ ಇವ್ರು ಅಲ್ಲಿ ಹೋಗಿರೋದ್ರಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಟೈಮ್ ಹಿಡಿಯುತ್ತೆ. ಅಲ್ಲಿ ಏನ್ ಕೆಲಸ ಮಾಡ್ಬೇಕು, ಅವ್ರಿಗೆ ಇಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಇನ್ಫಾರ್ಮೇಶನ್ ಪಾಸ್ ಮಾಡಿರ್ತಾರೆ, ಏನ್ ಮಾಡ್ಕೊಬೇಕೋ ಮಾಡ್ಕೊಂಡಿರ್ತಾರೆ. ಆದ್ರಿಂದ ಈಗ ಇದು ಏನಿದೆ, ಅವ್ರು ಆದಷ್ಟು ಬೇಗ ಈ ಪ್ರಕೃತಿ ಭವನನ ಉಪಯೋಗಿಸ್ಕೊಂತದ್ದಾಗ್ಬೇಕು, ಇಲ್ಲಿರೋ ಸಾರ್ವಜನಿಕರಿಗೆ ಉಪಯೋಗ ಆಗ್ಬೇಕು. ಇಷ್ಟು ದೊಡ್ಡ ಬಂಗ್ಲೆನ ಕಟ್ಟಿ ಯಾರಿಗೂ ಪ್ರಯೋಜನ ಇಲ್ದಿರ ಆಗಾಯ್ತು. ಒಂದ್ ಸೆಕ್ಯೂರಿಟಿ ಗಾರ್ಡ್ ಇದಾರೆ, ಬೆಳಿಗ್ಗೆ ಬಂದಾಗ ಒಳಗಡೆ ಹೋಗ್ಬಿಟ್ಟು ಬಾಕ್ಲ ಹಾಕೊಂಡು ಕುತ್ಕೊಂಡಿರೋರು ಇದುವರೆಗೂ ಆಚೆ ಬಂದಿಲ್ಲ. ಮೇಲೆ ಕಿಟಕಿಯಲ್ಲಿ ನೋಡ್ಕೊಂಡು ಅವ್ರ ಆಫೀಸರ್ಸ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ. ಇಷ್ಟು ಆಗ್ತಾ ಇರುವಂತದ್ದು ಇದು ಅವರು ಆಗ್ತಾ ಇರುವಂತ ಕೆಲಸ. ಧನ್ಯವಾದ.